ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಸಾರಿಗೆ ಇಲಾಖೆಯ ಬಸ್ಗಳು ನಿಗದಿತ ಸಮಯಕ್ಕೆ ಸಂಚರಿಸಿದ ಹಿನ್ನೆಲೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಸಮೀಪದ ಲಿಂಗದಹಳ್ಳಿ ಗ್ರಾಮದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಶುಕ್ರವಾರ ಬಸ್ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಲಿಂಗದಹಳ್ಳಿಯಿಂದ ಜಾಲಹಳ್ಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ ಸೌಲಭ್ಯ ಇಲ್ಲದ ಕಾರಣ ಪ್ರತಿದಿನ ಶಾಲೆಗೆ ತಡವಾಗಿ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಶಾಲೆಗಳು ಬೆಳಿಗ್ಗೆ 9 ಗಂಟೆಗೆ ಆರಂಭವಾಗ್ತಾ ಇದ್ರು. KA 28F 2022 ಸಂಖ್ಯೆಯ ಬಸ್ ಬೆಳಿಗ್ಗೆ 9:45ಕ್ಕೆ ಗ್ರಾಮಕ್ಕೆ ಆಗಮಿಸಿದ ಪರಿಣಾಮ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲೆಗೆ ತಡವಾಗಿ ತೆರಳಬೇಕಾಯಿತು. ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಬಸ್ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಸೋಮಶೇಖರ್ ನಾಯಕ್, ಎಸ್ಆರ್ಕಾರ್ ನ್ಯೂಸ್. ಒಂದು ದಿನ ಬಸ್ನು ಬರಲ್ಲ. ನೀವೇನು ಅಲ್ಲಿ ಡಿಪೋದವ್ರು ಯಾರಿಗೆ ಏನು ಕಂಪ್ಲೇಂಟ್ ಮಾಡಿಲ್ಲ? ಮಧ್ಯಾಹ್ನ 1:15 ಬಂದು ಹೋಗ್ತಾರೆ. ನಮ್ದು 2 ಗಂಟೆ ಆದ್ರಿ ಕಾಲೇಜ್ ಬಿಡೋದು 2 ಗಂಟೆ ಬಿಡುತ್ತ. ಇವರು ಬರೀ ಖಾಲಿ ಬಸ್ ಬಂದು ತಗೊಂಡು ಹೋಗಿ ವಾಪಸ್ ಬರ್ತಾರೆ. ಸುಮ್ಮನೆ ಖಾಲಿ ಹೋಗಿ ಖಾಲಿ ಬರ್ತದ್ರಿ. ಮತ್ತೆ ಸಾಯಂಕಾಲ 4:15 ಹಂಗ ಇರ್ತಾರೆ ಸ್ಕೂಲ್ ಹುಡುಗಿರ್ದು. ಅವ್ರದನ್ನ ಏನಿಲ್ಲ ರೀ, ಬರೀ 6 ಗಂಟೆಗೆ ಬರ್ತದೆ. 6 ಗಂಟೆಗೆ ಬಂದು ಅವಾಗ ಖಾಲಿ ಹೋಗಿರ್ತಾರೆ. ಬಿಸಿಲ ಮಧ್ಯಾಹ್ನ ಹುಡುಗರು ನಡ್ಕೊಂಡ್ ಬರ್ತಾರೆ, ಎಲ್ಲ ನಡ್ಕೊಂಡೆ ಬರೋದಾಗ್ತಾರೆ. ಯಾವಾಗ ನೋಡಿದ್ರೆ ಬರೀ ಖಾಲಿ ಹೋಗಿರ್ತಾರೆ. ಸರಿಯಾದ ಟೈಮಿಗೆ ಬರೋದಿಲ್ಲ. ಬಸ್ ಬಂದ್ರು 10:30ಗೆ 9:00ವರೆಗೆ ಇರೋ ಬಸ್ನ 10 ಗಂಟೆಗೆ 10:00ವರೆಗೆ ಬರ್ತಾರೆ. ಹೌದು. ಮತ್ತೆ ಯಾರು ಮಾತಾಡಿದ್ರು? ಮಾತಾಡ್ರಿ, ಇದ್ದು ಸಮಸ್ಯೆ ಹೇಳ್ರಿ ಅಷ್ಟೇ. ಏನಿಲ್ಲ